ಕೂಡ ಆರಂಭದಲ್ಲಿ ದಸರಾ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಸಹೋದ್ಯೋಗಿ ಸಿಬ್ಬಂದಿಗಳಿಗೆ ಶುಭಾಶಯವನ್ನು ಕೋರ್ತಾ ಆರಂಭಿಸೋಣ. ಓಕೆ, ಏನೆಲ್ಲ ಆಗುತ್ತೆ ಎಲ್ಲೆಲ್ಲೂ ನೋಡೋಣ. ಎಲ್ಲೆಲ್ಲೂ ವಿಶ್ವವಿಖ್ಯಾತ ದಸರಾ ವೈಭವದ ಸಂಭ್ರಮ, ವಿಶ್ವವಿಖ್ಯಾತ ದಸರಾ ವೈಭವ. ನವ ದುರ್ಗೆಯರ ಆರಾಧನೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರು ದಸರಾ ಉದ್ಘಾಟನೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಚಾಲನೆ. ದಸರಾ ಉದ್ಘಾಟಿಸಲಿರುವ ಸಾಹಿತಿ ಹಂಪ ನಾಗರಾಜಯ್ಯ. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಲಿದ್ದಾರೆ. ಒಂದು ರೀತಿಯಲ್ಲಿ ಭಾಳ ಚರ್ಚೆಗಳಾಗ್ತಾ ಇತ್ತು, ಈ ಬಾರಿ ಸಿದ್ದರಾಮಯ್ಯನವರಿಗೆ ಸಿಗತ್ತಾ ಮತ್ತೊಂದು ಇದೆಲ್ಲ. ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಸಚಿವರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಈಗಾಗಲೇ ಪ್ರವಾಸಿ ಮಂದಿರದಿಂದ ಮುಖ್ಯಮಂತ್ರಿಗಳು ಮತ್ತು ಸಚಿವರು ತೆರಳಿದ್ದಾರೆ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ, ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿ ಡೊಳ್ಳು ಕುಣಿತ ನೋಡಿ. ಮುಂಜಾನೆಯ ಮಂಜು ಬಹಳ ವಿಶೇಷವಾದಂತಹ ಈ ಗಳಿಗೆಗೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಓಕೆ, ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಲಾಗ್ತಾ ಇದೆ. ದಸರಾ ವಿಜಯನಗರ ಸಾಮ್ರಾಜ್ಯದಿಂದ ಬಂದಿದ್ದು ಅನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ಇದೆ. ಆಮೇಲೆ ಸೈಂಟಿಫಿಕಲಿ ಒಂದು ಕಾರಣ ಇದೆ. ಅಂದರೆ ಈ ಭಾರತೀಯ ಪರಂಪರೆಯಲ್ಲಿ, ಹಿಂದೂ ಧರ್ಮದಲ್ಲಿ ನವರಾತ್ರಿ ಅಂದರೆ ಏನು ಅಂತೇಳಿ, ಅಂದರೆ ನೋಡಿ, ನಿನ್ನೆ ಮೊನ್ನೆ ಮಹಾಲಯ ಅಮಾವಾಸ್ಯೆ ಆಯಿತು. ಮಹಾಲಯ ಅಮಾವಾಸ್ಯೆ ಅಂತಂದರೆ ಪಿತೃಗಳ, ಅಂದರೆ ಅದು ನಾವು ಅದನ್ನು ನಮ್ಮ ಜೀವಮಾನಕ್ಕೆ ಹೆಂಗೆ ಸೇರಿಸ್ಕೊಂಡ್ವಿ ಅಂತೇಳಿ. ಸೈಂಟಿಫಿಕಲಿ ಬ್ರಹ್ಮಾಂಡ ಸೃಷ್ಟಿಯಾದ ದಿನ ಅಂತ. ಬ್ರಹ್ಮಾಂಡದಲ್ಲಿ ಆ ಒಂದು ಸ್ಫೋಟ ಉಂಟಾಯ್ತಲ್ಲ, ಬಿಗ್ ಬ್ಯಾಂಗ್ ಅಂತ ನಾವೇನು ಸೈನ್ಸಲ್ಲಿ ಕರಿತೀವಿ, ಅದು ಮಹಾಲಯ ಅಮಾವಾಸ್ಯೆ ಅಂತೇಳಿ. ಅದಾದ ನಂತರ ಬ್ರಹ್ಮಾಂಡದಲ್ಲಿ ಕತ್ತಲು ಡಾರ್ಕ್ ಏಜಸ್, ಸುಮಾರು ವರ್ಷಗಳ ಕಾಲ ಡಾರ್ಕ್ ಏಜಸ್. ಆ ಡಾರ್ಕ್ ಏಜಸ್ಸನ್ನು ನಾವು ನವರಾತ್ರಿ ಅಂತ ಕರಿತೀವಿ ಅಂತ. ಬದಲಾವಣೆಗಳಾಗ್ತವೆ. ಅಸುರ ಶಕ್ತಿಗಳು ಅಂತ ಅಂದರೆ ಸೈಂಟಿಫಿಕಲಿ ಹೇಳೋದು. ಅಸುರ ಶಕ್ತಿಗಳು ಅಂತಂದರೆ ಅವರು ಭೂಮಿಯ ಮೇಲೆ ಅವತರಿಸಿ ಎತ್ತರು ಬಂದರು ಅಂತಲ್ಲ, ಬ್ರಹ್ಮಾಂಡದಲ್ಲಿ ಆದಂಥ ಬದಲಾವಣೆ ಅಂತ. ಈಗ ಕೊರೋನಾಸುರ ಅಂತ ಕರೆದಂಗೆ, ಕೊರೋನಾ ಅಂತಂದರೆ ನಿಮ್ಗೆ ಅದು ಕಣ್ಣು ಕಾಣಲ್ಲ, ಬದಲಾವಣೆಗಳಾಯಿತು, ಅದಕ್ಕೆ ಏನು ಔಷಧಿ ಕಂಡು ಹಿಡಿದ್ರು ಮತ್ತೊಂದು ಅಂತೇಳಿ. ಹಾಗೆ ಅಲ್ಲಿ ಬಂದು ಕೊನೆ ಪಕ್ಷದಲ್ಲಿ ಅದು ಒಂದು ಆಕಾರ ಕಾಣುತ್ತಂತೆ, ಒಂದು ಗಣಪತಿ ಆಕಾರ ಕಾಣುತ್ತಂತೆ. ಹಾಗಾಗಿ ಯಾವತ್ತು ಗಣಪತಿ ಆಕಾರ ಕೊನೆಗೆ ಕಾಣುತ್ತೆ ಬ್ರಹ್ಮಾಂಡ, ಗಣೇಶ ಚತುರ್ಥಿ ಅಂತ. ನೋಡಿ, ಮಹಾಲಯ ಅಮಾವಾಸ್ಯೆಗಿಂತ ಮೊದಲಿದ್ದ ಹಬ್ಬ ಯಾವುದು ಹೇಳಿ? ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಗೆ ಬ್ರಹ್ಮಾಂಡ ರಚನೆ ಆಯಿತು, ಅಲ್ಲಿಗೆ ಎಂಡು. ಮತ್ತು ಪ್ರತಿ ಹೊಸ ವರ್ಷ ಶುರು, ಆ ಥರ. ಅಂದರೆ ಬ್ರಹ್ಮಾಂಡದ ಲೆಕ್ಕಾಚಾರದಲ್ಲಿ ಬಿಗ್ ಬ್ಯಾಂಗನ್ನು ಮಹಾಲಯ ಅಮಾವಾಸ್ಯೆ, ಈಗ ಏನು ನವರಾತ್ರಿ, ಬ್ಲ್ಯಾಕ್ ಏಜಸ್ ನವರಾತ್ರಿ. ಆಮೇಲೆ ಒಂದು ಫೈನ್ ಡೇ ಇದು ಕಾಣುತ್ತಂತೆ, ಅಂದರೆ ಆಕಾಶದಲ್ಲಿ ಬಣ್ಣಗಳು ಕಾಣಲಿಕ್ಕೆ ಶುರುವಾಗುತ್ತಂತೆ, ಕಲರ್ ಬಣ್ಣಗಳು, ಬೆಳಕು ಕಾಣಲಿಕ್ಕೆ ಶುರು, ಅದು ದೀಪಾವಳಿ. ಅಂದರೆ ಬ್ರಹ್ಮಾಂಡ ರಚನೆ ಮತ್ತು ಹಿಂದೂ ಧರ್ಮದ ಕೆಲವು ಆಚರಣೆಗಳಿದೆಯಲ್ಲ, ಅದಕ್ಕಿದಕ್ಕೂ ಸಾಮ್ಯತೆ ಇದೆ ಅಂತ. ಆ ಥರ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕ ಇದಿದೆ. ಅಂದರೆ ವೇದಗಳಲ್ಲಿ ಈಗ ನಾವು ಹೇಳುವಂಥ ರೀತಿಯಲ್ಲೂ ಕೂಡ ಸೈನ್ಸು ಬ್ರಹ್ಮಾಂಡದ ಎಷ್ಟು ಪರ್ಸೆಂಟನ್ನು ನೋಡಿದೆ? 4% ಮಾತ್ರ. ನಾವೇನು ನೋಡಿದ್ದೀವಿ? ಸೌರಮಂಡಲ ಸುತ್ತ 9 ಗ್ರಹಗಳು ಸುತ್ತಾ ಇದೆ. ಅಲ್ಲಿಗೆಲ್ಲ ನಾವು ಇದು ಕಳಿಸಿದ್ದೀವಿ, ಏನು ಉಪಗ್ರಹಗಳನ್ನು ಕಳಿಸಿದ್ದೀವಿ. ಸೌರಮಂಡಲದ ಹೊರಗೆ ಕಳಿಸಿದ್ದೀವಿ ಒಂದು ಓಜರ್ ಅಂತಂದ್ಬಿಟ್ಟು ಒಂದು ಉಪಗ್ರಹ ಕಳಿಸಿದ್ದೀವಿ. ಅದು ಸೌರಮಂಡಲದ ಹೊರಗೆ ಹೋದಂಥ ಪ್ರಥಮ ಇದು ಉಪಗ್ರಹ. ಅದು ಯಾವುದರಲ್ಲಿರೋದು? ಮಿಲ್ಕಿವೇ. ನಮಗೆ ಗೊತ್ತಿದೆ, ತೀರಪಥ. ಮಿಲ್ಕಿವೇಯ ಕೋಟ್ಯಾಂತರ ನಕ್ಷತ್ರಗಳ ಪೈಕಿ ಒಂದು ಸಣ್ಣ ನಕ್ಷತ್ರ ಸೂರ್ಯ. ಆ ಸೂರ್ಯನ ಸುತ್ತ ತಿರುಗುವಂಥ 9 ಗ್ರಹಗಳು. ಸೊ ಹಾಗಾಗಿ ಅಂದರೆ ಬ್ರಹ್ಮಾಂಡದ ಕಲ್ಪನೆ ನೋಡಿ. ಬ್ರಹ್ಮಾಂಡದ ಕಲ್ಪನೆ ಏನು ಅಂತಂದರೆ
ಇದೆಲ್ಲವೂ ಕೂಡ ಈ ದೇವಿ ಮತ್ತೊಂದು ಇದೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಆದಂಥ ಒಂದು ಸೃಷ್ಟಿಗಳು, ಬದಲಾವಣೆ ಸೃಷ್ಟಿಗಳು. ವಿಶೇಷವಾಗಿ 9 ದಿನಗಳ ಕಾಲ 9 ಅವತಾರದಲ್ಲಿ ದೇವಿಯನ್ನ ಅಂದ್ರೆ ಪೂಜಿಸಲಾಗುತ್ತೆ. ಅಷ್ಟು ದೀರ್ಘ ಕಾಲ ಡಾರ್ಕ್ ಏಜಸ್ ಇತ್ತು ಅಂತ ಬ್ರಹ್ಮಾಂಡದಲ್ಲಿ. ಕತ್ತಲನೇ ಇತ್ತು. ಹಾಗಾಗಿ ಸಿಂಬಾಲಿಕ್ ಆಗಿ ನಾವು ಅದನ್ನ ದೇವಿಯ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಅಂತೇಳಿ. ಮೈಸೂರಲ್ಲಿ ಏನ್ ನಡೀತಾ ಇದೆ ಹೋಗೋಣ ಬನ್ನಿ, ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಬಹಳ ವಿಶೇಷವಾಗಿ ಆಚರಣೆಗೆ ಹೆಸರಿರೋದು ಮೈಸೂರು ದಸರಾಗೆ. ಇವತ್ತು ಯಾವ ಎಲ್ಲ ಕಾರ್ಯಕ್ರಮಗಳಿದೆ ಅದೆಲ್ಲ ಬಿಟ್ಟಾಕ್ರಿ. ವಿನೋದ್, ನೀವು ಎಷ್ಟು ದಸರಾ ಕವರೇಜ್ ಮಾಡಿದಿರಿ ವಿನೋದ್? ಆಮೇಲೆ ಇವತ್ತು ನಿಮಗೆ ಸಡನ್ ಆಗಿ CM ಸಂಬಂಧಪಟ್ಟಾದ ಸುದ್ದಿ ಬಂದಾಗ ಯಾರನ್ನು ಕಳಿಸ್ತೀರಿ? ಬಿಯಾಂಡ್ ದಟ್. ಜಯಪ್ರಕಾಶ್, ಇವತ್ತಿಗೆ ನನಗೆ ಅದು 10ನೇ ದಸರಾ ಇವತ್ತು ನಡೀತಾ ಇರುವಂಥದ್ದು. 10ನೇ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. CM ಅವರ ಸುದ್ದಿ ಬಂತು ತಕ್ಷಣದಲ್ಲಿ ಎಲ್ಲರೂ ಕೂಡ CM ಅವರು ಆಬ್ವಿಯಸ್ಲಿ CM ಅವ್ರ ಸುದ್ದಿಗೆ ಹೋಗ್ತಾರೆ. ಸೊ ಹೀಗಾಗಿ ನಾನು ಕೂಡ CM ಅವ್ರ ಲೋಕಾಯುಕ್ತ ತನಿಖೆ ಚುರುಕುಗೊಳ್ತು ಅಥವಾ ಇಡೀ ದಾಳಿ ಆಯಿತು ಅಂತಂದರೆ ಮೊದಲಿಗೆ ಎಲ್ಲರೂ ಕೂಡ ದಸರಾವನ್ನು ಬಿಟ್ಟು CM ಅವರ ಸುದ್ದಿಗೆ ಗಮನ ಕೊಡುವಂಥದ್ದು. ಸೊ ಹೀಗಾಗಿ ಬಹುತೇಕ ಎಲ್ಲರೂ ಕೂಡ CM ಅವರ ವಿಚಾರಕ್ಕೆ ಗಮನ ಕೊಡುವಂಥ, ಯಾಕಂದರೆ ಇವತ್ತಿನ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು ಜೊತೆಗೆ ಈಗಾಗಲೇ ಇಡಿಯಲ್ಲಿ ಕೂಡ ದೂರು ದಾಖಲಾಗಿದೆ, FIR ದಾಖಲಾಗಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಕೂಡ ಎಲ್ಲ ಒಂದು ಕಡೆ ತಕ್ಷಣದಲ್ಲಿ ಏನೇ ಆದರೂ ಕೂಡ ಎಲ್ಲರೂ ಕೂಡ ಈಗ CM ಅವರ ಸುದ್ದಿಗೆ ಹೋಗುವಂಥದ್ದು. ಜಯಪ್ರಕಾಶ್ ಬ್ರೋ, ಈಗ ನಾನು ನಿಮಗೆ ಒಂದು ಗೆಸ್ಟನ್ನು ಕಳಿಸ್ತೀನಿ ತಿಳ್ಕೊಳ್ಳಿ, ಯಾರು ವಿನೋದ್ ಬಳಿಗೆ. ದಸರಾದಲ್ಲಿ ಏನೆಲ್ಲ ನೋಡಬೇಕು ಅಂತ ಹೇಳ್ತೀರಿ ನೀವು? 9 ದಿವಸ ಮತ್ತು ಇವತ್ತು ಮತ್ತು 9 ದಿವಸ ಇದು ನೋಡ್ರಪ್ಪ ಅಂತಂದ ಹೇಳೋದಿದ್ರೆ ಏನೆಲ್ಲ? ಅದು 10 ವರ್ಷದ ಅನುಭವ. 10 ವರ್ಷದ ಅನುಭವ. ನೀವು ತುಂಬ ಖುಷಿ ಪಡೋದು ಅಂದರೆ ಇದು ನೋಡಲೇಬೇಕು ಸರ್ ಅಂತ ಹೇಳುವಂಥದ್ದು. ಆಹಾರ ಮೇಳ, ಜಯಪ್ರಕಾಶ್, ಮೊದಲಿಗೆ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯಿರಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು. 9 ದಿನಗಳ ಕಾಲ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಅದರಲ್ಲೂ ಕೂಡ ಚಾಮುಂಡಿ ತಾಯಿಗೆ 9 ದಿನಗಳ ಕಾಲ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿರುತ್ತೆ. ಯಾರೇ ಬಂದರೂ ಕೂಡ ಮೊದಲಿಗೆ ತಾಯಿಯ ದರ್ಶನವನ್ನು ಮಾಡಬೇಕು. ಅದಾದ ನಂತರದಲ್ಲಿ ಅರಮನೆ, ಝೂ ಇರ್ಬೋದು, ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಇರ್ಬೋದು, ಇನ್ನು ಆಹಾರ ಪ್ರಿಯರಾಗಿದ್ದರೆ ಅವರಿಗೆ ಆಹಾರ ಮೇಳಕ್ಕೆ ಹೋಗಿ ಅಂತ ಹೇಳ್ಬೋದು. ಇದೆಲ್ಲವನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಯುವಕರು ಸಾಕಷ್ಟು ಸಂತಸ ಪಡುವಂತಹ ಕಾರ್ಯಕ್ರಮಗಳು ಅಂತಂದರೆ ಯುವ ದಸರಾ ಕಾರ್ಯಕ್ರಮ. ಈ ಬಾರಿ ಸಾಕಷ್ಟು ವರ್ಣರಂಜಿತ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಸೊ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳ್ತೀವಿ. ಜೊತೆಗೆ ಇನ್ನು ಅರಮನೆ ಮುಂಭಾಗ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಪೊಲೀಸ್ನ ಬ್ಯಾಂಡ್ ಇರ್ಬೋದು, ಇದು ಸಾಕಷ್ಟು ಆಕರ್ಷಕವಾಗಿರುತ್ತೆ. ಇಲ್ಲೆಲ್ಲವೂ ಕೂಡ ಲೈಟಿಂಗ್ಸ್ ಇರ್ಬೋದು, ಅದೆಲ್ಲವೂ ಕೂಡ ರೆಗ್ಯುಲರ್ ಪ್ರತಿ ವರ್ಷ ಕೂಡ ನಡೆಯುವಂಥದ್ದು. ದಸರಾವನ್ನು ಕಣ್ತುಂಬಿಕೊಳ್ಬೇಕು ಅಂತಂದರೆ ಜೊತೆಗೆ ಫೈನಲಿ ಜಂಬೂ ಸವಾರಿಯ ಮೆರವಣಿಗೆ ಅರಮನೆ ಒಳಭಾಗದಲ್ಲಾಗ್ಬೋದು, ದಸರಾ ಹೋಗುವಂತಹ ರಾಜಬೀದಿಗಳಲ್ಲಿ ರಸ್ತೆ ಬದಿಯಲ್ಲಿ ನಿಂತು ನೋಡುವಂತಹ ಆ ಒಂದು ಕ್ಷಣ ಇರುತ್ತೆ ಅಲ್ಲ, ನಿಜಕ್ಕೂ ಕೂಡ ಅದು ಎಲ್ರಿಗೂ ಕೂಡ ಒಂದು ಸಂತಸ ಕ್ಷಣ. ಏನೋ ಎಳ್ಳಿರವದಿಗೆ ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಹೋಗುವಂತಹ, ಅದು ಗಜಪಡೆ ತೆಗೆದುಕೊಂಡು ಹೋಗುವಂತಹ ಏನು ಆ ರಸ್ತೆಯಲ್ಲಿ ನೋಡುವಂತಹ ಕ್ಷಣ ಇದೆಲ್ಲ ನಿಜಕ್ಕೂ ಕೂಡ ಅದು ಒಂದು ಆನಂದಮಯ ಕ್ಷಣ ಇರ್ಬೋದು. ಇದೆಲ್ಲವನ್ನು ಹೊರತುಪಡಿಸಿದ್ರೆ ಪ್ರತಿ ಬಾರಿ ಇದೇ ದಸರಾ ಇರುತ್ತೆ. ಇದೆಲ್ಲ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ಚೇಂಜಸ್ಗಳಿರೋದಿಲ್ಲ. ಇನ್ನು ಅರಮನೆಯಲ್ಲೂ ಕೂಡ ಈಗಾಗಲೇ ಖಾಸಗಿ ದರ್ಬಾರ್ ನಡೆಯುತ್ತೆ. ಸಂಸದರು ಆಗಿದ್ದಾರೆ ಈ ವರ್ಷದಿಂದ, ಅವರು ಕೂಡ ದರ್ಬಾರ್ನಲ್ಲಿ ಭಾಗಿಯಾಗ್ತಾರೆ. ಬೆಳಿಗ್ಗೆ ಮತ್ತು ರಾತ್ರಿ ಹೊತ್ತು 2 ಬಾರಿ ದರ್ಬಾರ್ ನಡೆಯುತ್ತೆ. ಅರಮನೆ ಒಳಭಾಗದಲ್ಲಿ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ. ಅದೆಲ್ಲರೂ ಕೂಡ ಹೋಗೋದಕ್ಕೆ ಅವಕಾಶ ಸಿಕ್ತಿದ್ರು ಕೂಡ ಒಂದಷ್ಟು ಫೋಟೋ ಮತ್ತು ವೀಡಿಯೋಸ್ಗಳು ಬಂದ ಸಂದರ್ಭದಲ್ಲಿ ಅದೆಲ್ಲ ನೋಡಿ ಸಾಕಷ್ಟು ಎಲ್ಲರೂ ಕೂಡ ಖುಷಿಯನ್ನು ಪಡ್ತಾರೆ. ಇದೆಲ್ಲ ಹೊರತುಪಡಿಸಿದ್ರೆ ದಸರಾ ಪ್ರತಿ ಬಾರಿ ಏನು ನಡೆಯುತ್ತೆ ಅದೇ ದಸರಾ ಈ ಬಾರಿಯೂ ಕೂಡ ನಡೀತಾ ಇರುವಂಥದ್ದು.